ಕಾರ್ಕಳದ ಅತ್ತೂರಿನ ಸೇಂಟ್ ಲಾರೆನ್ಸ್ ಬಸಿಲಿಕಾದಲ್ಲಿ ಇಂದಿನ ಪುಣ್ಯಕ್ಷೇತ್ರದ ಚಟುವಟಿಕೆಗಳು ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದ್ದವು. ಸಾವಿರಾರು ಭಕ್ತರು ಹರಕೆಗಳನ್ನು ಈಡೇರಿಸಲು ಮತ್ತು ಭಿನ್ನಹಗಳನ್ನು ಸಲ್ಲಿಸಲು ಅತ್ತೂರಿನ ಪುಣ್ಯ ಸ್ಥಳಕ್ಕೆ ಆಗಮಿಸಿದರು. ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನಗಳು ಮತ್ತು ನಾಟಕದ ಪ್ರದರ್ಶನ ದಿನದ ಮುಖ್ಯ ವಿಧಿ ಆಚರಣೆಗಳಾಗಿದ್ದವು. ಬಸಿಲಿಕಾದ ವಟಾರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಬೆಳಕು ಮತ್ತು ಅಲಂಕಾರಗಳಿಂದ ಆಕರ್ಷಕವಾಗಿ ಸಿಂಗಾರಗೊಂಡಿದ್ದವು. ಸರ್ವಧರ್ಮ ಸೌಹಾರ್ದತೆಯನ್ನು ಪ್ರತಿಬಿಂಬಿಸುವ ಇಂದಿನ ಧಾರ್ಮಿಕ ವಿಧಿಗಳಲ್ಲಿ ವಿಭಿನ್ನ ಧರ್ಮಗಳ ಜನರು ಭಾಗವಹಿಸಿದರು. ಭಕ್ತರು ಸೈಂಟ್ ಲಾರೆನ್ಸ್ ಅವರ ಪವಾಡಗಳನ್ನು ಸ್ಮರಿಸಿ ತಮ್ಮ ಭಿನ್ನಹಗಳನ್ನು ಸಲ್ಲಿಸಿ ಆಶೀರ್ವಾದ ಪಡೆದರು. ಈ ವರ್ಷದ ಮಹೋತ್ಸವದ ವಿಷಯ ಭರವಸೆ ನಮ್ಮನ್ನು ನಿರಾಸೆ ಮಾಡುವುದಿಲ್ಲ ಆಗಿದ್ದು, ಇಂದು 3 ಬಲಿಪೂಜೆಗಳು ನಡೆದವು. ಪ್ರಮುಖ ಬಲಿಪೂಜೆಯನ್ನು ಉಡುಪಿ ಧರ್ಮಕ್ಷೇತ್ರದ ಶ್ರೇಷ್ಠ ಗುರು ಅತಿವಂದನೀಯ ಮೊನ್ಸಿಗ್ನೋರ್ ಫರ್ಡಿನ್ಯಾಂಡ್ ಗೋನ್ಸಾಲ್ವಿಸ್ ಅರ್ಪಿಸಿದರು. ಪ್ರಭುವಿನಲ್ಲಿ ಭರವಸೆ ಇರಿಸಿ ಕ್ರೈಸ್ತ ಬದುಕನ್ನು ಆಶಾದಾಯಕವಾಗಿ ಬದುಕಬೇಕು. ಕ್ರಿಸ್ತನಲ್ಲಿ ಒಂದಾಗಿ ಭರವಸೆಯ ಯಾತ್ರಾರ್ಥಿಗಳಾಗಿ ನಮ್ಮ ಹೆಜ್ಜೆಯನ್ನಿಡುತ್ತಾ ಸಾಗಬೇಕೆಂದು ಬೋಧಿಸಿದರು. ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು, ಕಷ್ಟಕ್ಕೆ ಸಿಲುಕಿದವರಿಗೆ, ಅನಾರೋಗ್ಯದಿಂದ ಬಳಲುವವರಿಗೆ ಹಾಗೂ ಬಡವರಿಗೆ ಭರವಸೆಯ ಮತ್ತು ಸಾಂತ್ವನದ ಬೆಳಕನ್ನು ನೀಡುವ ಮೂಲಕ ಈ ಜೂಬಿಲಿಯ ವರ್ಷದಲ್ಲಿ ಸಂತ ಲಾರೆನ್ಸರಂತೆ ವಿಶ್ವಾಸ ಜೀವನಕ್ಕೆ ಸಾಕ್ಷಿಗಳಾಗಿ ಬಾಳಲು ಕೃಪೆಯನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ರಕ್ತ ಸಾಕ್ಷ್ಯದಲ್ಲಿ ಮಹಿಮಾವಂತರು ಆಗುವಂತಹ ಪ್ರೀತಿಯ ಪ್ರಭೆಯಿಂದ ತುಂಬಿದಿರಿ. ಅವರು ಪ್ರೀತಿಸಿದ್ದನ್ನು ನಾವು ಪ್ರೀತಿಸುವಂತೆಯೂ ಅವರು ಕಲಿಸಿದ್ದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಭರವಸೆಯ ಬಾಳು ನಮ್ಮದಾಗಲೆಂದು ನಮ್ಮ ಎಲ್ಲ ಪ್ರಾರ್ಥನೆ ಕೋರಿಕೆಗಳನ್ನು ಪ್ರಭುವಿನ ಪಾದದಲ್ಲಿ ಸಮರ್ಪಿಸುತ್ತಾ ಲಾರೆನ್ಸರ ಮುಖಾಂತರ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ನಸುಕಿನಿಂದಲೇ ವಿವಿಧ ಸ್ಥಳಗಳಿಂದ ಭಕ್ತರು ಧಾವಿಸಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಸಾಯಂಕಾಲ ಸೇಂಟ್ ಲಾರೆನ್ಸ್ ಅವರ ಜೀವನ ಆಧಾರಿತ ಲಾರೆನ್ಸ್ ಮಹಾತ್ಮೆ ನಾಟಕ ಪ್ರದರ್ಶಿಸಲಾಯಿತು. ಬದುಕಿನಲ್ಲಿ ಮುಂದಿನ ಪಥ ಏನು ಎನ್ನುವುದನ್ನು ತಿಳಿಯದೆ ನಿನ್ನನ್ನೇ ಅನವರತವೂ ಧ್ಯಾನಿಸಿದವರು. ನನ್ನ ಬದುಕಿನ ಹಿನ್ನೆಲೆಯ ಕುರಿತಾಗಿ ನನಗೆ ಈ ಹೊತ್ತು ನನಗೆ ಯಾವುದೂ ನೆನಪಿಲ್ಲ. ಲೌಕಿಕದ ಸುಖಭೋಗಗಳಲ್ಲಿ ನನ್ನ ಮನಸ್ಸನ್ನು ತಲ್ಲೀನಗೊಳಿಸಿ ಇಲ್ಲಿಯೇ ವ್ಯಾಮೋಹಕ್ಕೊಳಗಾಗಿ ನನ್ನ ಬದುಕನ್ನು ವ್ಯರ್ಥಗೊಳಿಸುವುದರಲ್ಲಿಯೂ ನನಗೆ ಆಸಕ್ತಿ ಇಲ್ಲ ತಂದೆ. ಸುತ್ತ ಕಣ್ಣು ಹಾಯಿಸಿದರೆ ಅದೆಷ್ಟು ನಿರ್ಗತಿಕರು, ಬಡವರು ಬದುಕಿನಲ್ಲಿ ಇನ್ನು ಮುಂದಕ್ಕೆ ಭರವಸೆಯನ್ನು ಕಳೆದುಕೊಂಡಿದ್ದಾರೆ. ಅವರೆಲ್ಲರಿಗೂ ಬದುಕಿನಲ್ಲಿ ಭರವಸೆಯನ್ನು ಹುಟ್ಟಿಸಿ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಎನ್ನುವ ಹಾಗೆ ಬಾಳಬೇಕು, ಅದನ್ನು ಬೋಧಿಸಬೇಕು ಅಂತ ಇಚ್ಛಿಸಿದವನು ನಾನು. ಅದು ಪಂಗಡಗಳ ನಡುವಿನಲ್ಲಿ ಕಚ್ಚಾಡುತ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ಸೌಹಾರ್ದತೆಯನ್ನು ಹುಟ್ಟಿಸಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಬಾಳಬೇಕು ಎನ್ನುವುದನ್ನು ಬೋಧಿಸಬೇಕು ಎನ್ನುವುದು ನನ್ನ ಮನಸ್ಸಿನ ವಾಂಛೆ ಪ್ರಭುವೇ. ಪುಷ್ಕರಣಿಗೆ ಭೇಟಿ, ಮೊಂಬತ್ತಿ ಬೆಳಗುವಿಕೆ, ಪೂಜಾ ಭಿನ್ನಹ ಸಲ್ಲಿಕೆ, ಬಲಿಪೂಜೆ, ಪಾಪ ನಿವೇದನೆ ಸಂಸ್ಕಾರ ಮತ್ತು ಪುಷ್ಪತೀರ್ಥದಲ್ಲಿ ಭಾಗವಹಿಸಲು ಭಕ್ತಸಾಗರ ಮುಗಿಬಿದ್ದಿತ್ತು.
ನಸುಕಿನಿಂದ ರಾತ್ರಿಯವರೆಗೆ ಪುಣ್ಯಕ್ಷೇತ್ರವು ಭಕ್ತರ ಪುಣ್ಯದಾಯಕ ಸ್ಥಳವಾಗಿ ಪರಿವರ್ತಿತಗೊಂಡಿತ್ತು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.